PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಮಾರುಕಟ್ಟೆಯನ್ನು ಕುರಿತು ಚರ್ಚೆ ಮಾಡ್ತಾರೆ. ನಾನು ಅರ್ಥಶಾಸ್ತ್ರ ಉಪನ್ಯಾಸಕ ಆಯ್ಕೆ ಪತ್ರ. ಇವತ್ತಿನ ದಿವಸ ನಮ್ಮ ದ್ವಿತೀಯ PUC ವರ್ಗದ ವಿದ್ಯಾರ್ಥಿಗಳಿಗೆ ಅವರ ಅರ್ಥಶಾಸ್ತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಮಾರುಕಟ್ಟೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯನ್ನು ಅಂದರೆ ಏನು? ಮಾರುಕಟ್ಟೆ ಅಂದರೆ ಸಾಮಾನ್ಯವಾಗಿ ಉದ್ಯಮ ಘಟಕವನ್ನು ತನ್ನ ಉತ್ಪನ್ನಗಳನ್ನು ಉತ್ಪಾದಿಸುವ ಮತ್ತು ಮಾರುವ ಪರಿಸರವನ್ನು ಮಾರುಕಟ್ಟೆ ಅಂತ ಕರೀತಾರೆ. ಸಾಮಾನ್ಯವಾಗಿ ಮಾರುಕಟ್ಟೆ ಈಗ ಸ್ಥಳೀಯ ಮಾರುಕಟ್ಟೆಯಾಗಿರೋದಿಲ್ಲ, ಇದು ವಿಶ್ವವೇ ಒಂದು ಮಾರುಕಟ್ಟೆಯಾಗಿದೆ. ಯಾಕೆಂದರೆ ಒಂದು ದೇಶದಲ್ಲಿ ಕುಳಿತು ಇನ್ನೊಂದು ದೇಶದಲ್ಲಿ ಸರಕುಗಳನ್ನು ನಾವು ಖರೀದಿ ಮಾಡಬಹುದು. ಅದಕ್ಕಾಗಿ ಇವತ್ತು ಸ್ಥಳೀಯ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಮಾರುಕಟ್ಟೆ ಅಪಾರವಾಗಿ ಇವತ್ತೇನಾಗಿದೆ ಅಂದರೆ ಬೆಳೆದಿದೆ. ಅದರಲ್ಲಿ ಮುಖ್ಯವಾಗಿ ಮಾರುಕಟ್ಟೆಯಿಂದ ಪೈಪೋಟಿ ಆಧಾರದ ಮೇಲೆ ಮಾರುಕಟ್ಟೆಯನ್ನು 2 ವಿಧಗಳಲ್ಲಿ ನಾವು ವಿಭಜಿಸ್ತೀವಿ. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಈ ಪೈಪೋಟಿ ಅಂಶದಲ್ಲಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಹೀಗೆ ಮಾರುಕಟ್ಟೆಯನ್ನು 2 ವಿಧವಾಗಿ ನಾವು ವಿಂಗಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಯಾವುದು ಅಂತಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಇದರ ಅರ್ಥ ಏನಿರ್ಬೋದು ಅಂತ ಮೊದಲನೇದಾಗಿ ನಾವೀಗ ತಿಳ್ಕೊಳ್ಳೋಣ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಈ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಅಸಂಖ್ಯಾತವಾಗಿದ್ದು ಅವರು ಒಂದೇ ರೀತಿಯ ವಸ್ತುಗಳನ್ನು ಒಂದೇ ರೀತಿಯ ಬೆಲೆಯಲ್ಲಿ ಕೊಳ್ಳುವ ಮತ್ತು ಮಾರುವ ಸನ್ನಿವೇಶವನ್ನು ಹೊಂದಿರುವ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಮೊದಲ ವಿದ್ಯಾರ್ಥಿಗಳು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಇದರ ಅರ್ಥವನ್ನು ಗಮನಿಸಬೇಕು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಇಂಥ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆ ಮತ್ತು ಮಾರುವವರ ಸಂಖ್ಯೆ ಅಪಾರವಾಗಿರುತ್ತದೆ ಮತ್ತು ಅವರು ಎಷ್ಟೇ ಜನ ಮಾರಾಟಗಾರರಿರ್ಬೋದು, ಅವರು ಒಂದೇ ರೀತಿಯ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾ ಇರ್ತಾರೆ, ಒಂದೇ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಮತ್ತು ಅಂಥ ವಸ್ತುಗಳನ್ನು ಜನಗಳು ಮಾರುಕಟ್ಟೆಯಲ್ಲಿ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಎಂದರೆ ಕೊಳ್ಳುವವರು ಮತ್ತು ಮಾರುವವರು ಅಸಂಖ್ಯಾತವಾಗಿದ್ದು ಅವರು ಒಂದೇ ರೀತಿಯ ವಸ್ತುಗಳನ್ನು ಒಂದೇ ರೀತಿಯ ಬೆಲೆಯಲ್ಲಿ ಕೊಳ್ಳುವಂತಹ ಮತ್ತು ಮಾರುವಂತಹ ಸನ್ನಿವೇಶವನ್ನು ಹೊಂದಿರುವ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಈ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆ ಅಪಾರವಾಗಿದೆ, ಮಾರುವವರ ಸಂಖ್ಯೆಯೂ ಅಪಾರವಾಗಿದೆ. ಆ ಎಲ್ಲ ಮಾರುವವರು ಒಂದೇ ರೀತಿಯ ವಸ್ತುಗಳನ್ನು ಮಾರಾಟ ಮಾಡ್ತಾರೆ, ಕೊಳ್ಳುವವರು ಒಂದೇ ರೀತಿಯ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ, ಮಾರುವವರು ಕೂಡ ಒಂದೇ ಬೆಲೆಯಲ್ಲಿ ಮಾರುತ್ತಾರೆ, ಕೊಳ್ಳುವವರು ಕೂಡ ಅದೇ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುತ್ತಾರೆ. ಇಂಥ ಒಂದು ಸನ್ನಿವೇಶ ಯಾವ ಮಾರುಕಟ್ಟೆಯಲ್ಲಿ ಕಂಡು ಬರುತ್ತದೆಯೋ ಅಂತಹ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರೀತಾರೆ. ಹೀಗಾಗಿ ಇಲ್ಲಿ ಮಾರಾಟಗಾರರ ಸಂಖ್ಯೆ ಅಪಾರವಾಗಿರುವುದರಿಂದ, ಅಸಂಖ್ಯಾತವಾಗಿರುವುದರಿಂದ ಇಲ್ಲಿ ಒಬ್ಬನೇ ವ್ಯಕ್ತಿ ಮಾರಾಟದ ಮೇಲೆ ಪ್ರಭಾವ ಬೀರುವುದಕ್ಕಾಗಲಿ, ಬೆಲೆಗಳನ್ನು ಹೆಚ್ಚಿಸಿ ಮಾರಾಟ ಮಾಡುವುದಕ್ಕಾಗಲಿ, ಬೆಲೆಗಳನ್ನು ಕಡಿಮೆ ಮಾಡಿ ಹೆಚ್ಚು ಮಾರಾಟ ಮಾಡುವುದಕ್ಕಾಗಲಿ, ಕಡಿಮೆ ಮಾಡಿ ಹೆಚ್ಚು ಮಾರಾಟ ಮಾಡುವುದಕ್ಕಾಗಲಿ ಇಲ್ಲಿ ಯಾವುದೇ ಅವಕಾಶ ಇಲ್ಲ. ಅಂದರೆ ಇಲ್ಲಿ ಉತ್ಪಾದಕನಿಗೆ, ಮಾರಾಟಗಾರನಿಗೆ ಮಾರುಕಟ್ಟೆಯ ಮೇಲೆ ಅಧಿಕಾರವೇ ಇಲ್ಲ, ಶೂನ್ಯ ಅಧಿಕಾರ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಇವನು ಯಾವ ಬೆಲೆ ಇದೆಯೋ ಅದೇ ಬೆಲೆಯಲ್ಲಿ ತನ್ನ ವಸ್ತುಗಳನ್ನು ಮಾರಾಟ ಮಾಡುವುದು. ಬೆಲೆಯನ್ನು ಹೆಚ್ಚಿಸಿ ಮಾರಾಟ ಮಾಡೋದಕ್ಕಾಗಲಿ, ಕಡಿಮೆ ಮಾಡಿ ಮಾರಾಟ ಮಾಡುವುದಕ್ಕಾಗಲಿ ಇಲ್ಲಿ ಮಾರುವವನಿಗೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ಅಂದರೆ ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ಮಾರಾಟ ಮಾಡುವವರು ಮತ್ತು ಕೊಳ್ಳುವವರು ಇರುವ ಬೆಲೆಯಲ್ಲಿಯೇ ಮಾರಾಟ ಮಾಡುವವರು ಇರುವ ಬೆಲೆಯಲ್ಲಿಯೇ ಮಾರಾಟ ಮಾಡಬೇಕು, ಕೊಳ್ಳುವವರು ಕೂಡ ಯಾವ ಬೆಲೆ ಅಸ್ತಿತ್ವದಲ್ಲಿದೆಯೋ ಅದೇ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು. ಇಂಥ ಒಂದು ಸನ್ನಿವೇಶ ಚಿತ್ರಣವನ್ನು ಈ ಮಾರುಕಟ್ಟೆಯಲ್ಲಿ ಕಾಣ್ತೀವಿ. ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ತನ್ನದೇ ಆದ ಕೆಲವೊಂದು ಲಕ್ಷಣಗಳನ್ನು
ವಿಶೇಷವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ವಿವಿಧ ಲಕ್ಷಣಗಳನ್ನು ನಾವಿಲ್ಲಿ ಕಾಣ್ತೇವೆ. ಈಗ ನಾವು ಪರಿಪೂರ್ಣ ಪರಿಪೂರ್ಣ ಮಾರುಕಟ್ಟೆಯು ಎಂಥ ಲಕ್ಷಣಗಳನ್ನು ಹೊಂದಿದೆ ಅಂತ ಇವುಗಳನ್ನು ನೋಡೋದು. 1, 2, 3, 4, 5, 6, 7 ಈ 7 ಲಕ್ಷಣಗಳನ್ನು ಬಹಳ ಮುಖ್ಯವಾಗಿ ಹೊಂದಿರುವಂಥದ್ದು ಈ ಮಾರುಕಟ್ಟೆ. ಅದಕ್ಕೆ ಈ ಲಕ್ಷಣಗಳನ್ನು ನಮ್ಮ ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಿ ಅವುಗಳನ್ನು ಅಧ್ಯಯನ ಮಾಡಬೇಕು. ಈಗ ಪರಿಪೂರ್ಣ ಪರಿಪೂರ್ಣ ಮಾರುಕಟ್ಟೆಯ ಮೊದಲನೇ ಲಕ್ಷಣ ಅಂತಂದರೆ ಅಸಂಖ್ಯಾತ ಕೊಳ್ಳುವವರು ಮತ್ತು ಮಾರುವವರು. ಮೊದಲನೇ ಒಂದು ಮಾರುಕಟ್ಟೆಯ ಲಕ್ಷಣ ಅಂದರೆ ಅಸಂಖ್ಯಾತ ಕೊಳ್ಳುವವರು ಮತ್ತು ಮಾರುವವರು. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆಯು ಅಧಿಕವಾಗಿದೆ, ಮಾರುವವರ ಸಂಖ್ಯೆಯು ಅಧಿಕವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಮಾರಾಟ ಮಾಡುವವರಿರ್ತಾರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಕೊಳ್ಳುವವರು ಇರ್ತಾರೆ. ಹೀಗಾಗಿ ಒಬ್ಬ ಕೊಳ್ಳುವವ ಇನ್ನೊಬ್ಬ ಎಷ್ಟು ಬೆಲೆಗೆ ಕೊಂಡ ಅಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಮಾರುವವರು ಇನ್ನೊಬ್ಬ ಮಾರಾಟಗಾರ ಯಾವ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಏಕೆಂದರೆ ಇಂಥ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಸಂಖ್ಯೆ ಮತ್ತು ಮಾರುವವರ ಸಂಖ್ಯೆ ಏನಾಗಿದೆ ಅಂದರೆ ಅಸಂಖ್ಯಾತವಾಗಿದೆ, ಅಪಾರವಾಗಿದೆ ಅಂತ ನಾವು ಹೇಳ್ಬೋದು. ಹೀಗೆ ಕೊಳ್ಳುವವರು ಮತ್ತು ಮಾರುವವರು ಯಾವ ಮಾರುಕಟ್ಟೆಯಲ್ಲಿ ಅಪಾರವಾಗಿ ಕಂಡುಬರುತ್ತಾರೆ ಅಂದರೆ ಅಸಂಖ್ಯಾತ ಕೊಳ್ಳುವವರು ಮತ್ತು ಮಾರುವವರು ಕಂಡುಬರುವಂತಹ ಮಾರುಕಟ್ಟೆ ಅಂತಂದರೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ. ಇನ್ನು ಎರಡನೇ ಲಕ್ಷಣ ಏನು ಅಂತ ಕೇಳಿದರೆ ಏಕ ಪ್ರಕಾರದ ಸರಕುಗಳು. ಈ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥ ಸರಕುಗಳು ಎಂಥ ಇರ್ತವ್ರೆ ಅಂತಂದರೆ ಏಕರೂಪ, ಏಕ ಪ್ರಕಾರದ ಸರಕುಗಳು. ಅಂದರೆ ಗಾತ್ರ, ಬಣ್ಣ, ವಿಚಾರಗಳ ಅಂಥವುಗಳ ಆಕಾರಗಳಲ್ಲಿ ಎಲ್ಲ ಏನಿರ್ತದೆ ಸಾಮಾನ್ಯವಾಗಿ ಒಂದೇ ರೀತಿ ಇರ್ತಿದೆ ಅಂತ ಹೇಳ್ಬೋದು. ಏಕ ಪ್ರಕಾರದ ಸರಕುಗಳು. ಎಲ್ಲ ಮಾರಾಟಗಾರರು, ಎಲ್ಲ ಉತ್ಪಾದಕರು ಏನು ಮಾಡ್ತಿರ್ತಾರೆ ಅಂದರೆ ಒಂದೇ ವಿಧವಾದಂತಹ, ಒಂದೇ ಆಕಾರದ, ಒಂದೇ ಪ್ರಕಾರದ ಸರಕುಗಳನ್ನು ಮಾರುಕಟ್ಟೆಯ ತುಂಬ ಮಾರಾಟ ಮಾಡ್ತಾ ಇದ್ದಾರೆ. ಏಕ ಪ್ರಕಾರದ ಸರಕುಗಳನ್ನೇ ಅವರು ಏನು ಮಾಡ್ತಿರ್ತಾರೆ ಅಂದರೆ ಮಾರಾಟ ಮಾಡ್ತಾ ಇರ್ತಾರೆ. ಅದರ ಒಬ್ಬ ಮಾರಾಟಗಾರನಿಂದ ಇನ್ನೊಬ್ಬ ಮಾರಾಟಗಾರನಿಗೆ ಸರಕುಗಳ ರೂಪ ಆಕಾರಗಳಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ. ಅಂದರೆ ನಮ್ಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಒಂದೇ ವಿಧವಾದಂತಹ ಏಕ ಪ್ರಕಾರದ ವಸ್ತುಗಳನ್ನು, ಸರಕುಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಅದಕ್ಕೆ ಇಂಥ ಏಕ ಪ್ರಕಾರದ ವಸ್ತುಗಳನ್ನು ಅಪಾರವಾದಂತಹ ಮಾರಾಟಗಾರರು ಮಾಡ್ತಾ ಇದ್ದರೆ ಅಂಥ ಮಾರುಕಟ್ಟೆ ನಾವು ಏನನ್ನುತ್ತೇವೆ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಹೇಳ್ತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ ಅಂತಂದರೆ ಒಂದೇ ಬೆಲೆಯು ಅಸ್ತಿತ್ವದಲ್ಲಿರುತ್ತದೆ. ಇಲ್ಲಿ ಒಂದೇ ಬೆಲೆ, ಅಪಾರ ಸಂಖ್ಯೆಯ ಮಾರಾಟಗಾರರಿದ್ದಾರೆ. ಅಪಾರ ಸಂಖ್ಯೆಯ ಮಾರಾಟಗಾರರು ಇದ್ದಾಗಲೂ ಸಹಿತ ಆ ಮಾರುಕಟ್ಟೆಯ ಯಾವುದೇ ಭಾಗದಲ್ಲಿ ಹೋಗ್ರಿ, ಮಾರುಕಟ್ಟೆಯ ಭಾಗದಲ್ಲಿ ಹೋಗ್ರಿ, ಇನ್ನೊಂದು ಭಾಗದಲ್ಲಿ ಹೋಗ್ರಿ, ಮತ್ತೊಂದು ಭಾಗದಲ್ಲಿ ಹೋಗ್ರಿ, ಆ ಮಾರುಕಟ್ಟೆಯ ಯಾವುದೇ ಭಾಗದಲ್ಲಿ ಯಾವುದೇ ವ್ಯಾಪಾರಸ್ಥನ ಹತ್ತಿರ ನಾವು ಹೋದಾಗ ಅವನ ಹತ್ತಿರ ಒಂದೇ ಬೆಲೆಯು ಇರುತ್ತದೆ. ಉದಾಹರಣೆಗೆ ಸಕ್ಕರೆ ತಗೊಳ್ಳಿ, ಸಕ್ಕರೆ ಬೆಲೆ ಈ ಅಂಗಡಿಯಲ್ಲಿಯೂ ಅಷ್ಟೇ ಇರ್ತದೆ, ಆ ಅಂಗಡಿಯಲ್ಲೂ ಅಷ್ಟೇ ಇರ್ತದೆ, ಮತ್ತೊಂದು ಅಂಗಡಿಯಲ್ಲಿಯೂ ಕೂಡ ಅಷ್ಟೇ ಇರ್ತದೆ. ಹೀಗೆ ಒಂದೇ ಬೆಲೆಯಲ್ಲಿ ವ್ಯಾಪಾರಿಗಳ ಸಂಖ್ಯೆ ಅಪಾರವಾಗಿರ್ಬೋದು, ಹೆಚ್ಚಾಗಿರ್ಬೋದು, ಅಸಂಖ್ಯಾತವಾಗಿರ್ಬೋದು. ಆದರೆ ಎಲ್ಲ ವ್ಯಾಪಾರಿಗಳು ಒಂದೇ ರೀತಿಯಲ್ಲಿ ಒಂದೇ ಬೆಲೆಯಲ್ಲಿಯೇ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಒಂದೇ ಬೆಲೆಯಲ್ಲಿ ಮಾರಾಟ ಮಾಡುವುದರಿಂದ ನೋಡಿ ಯಾವ ವ್ಯತ್ಯಾಸವಲ್ಲಿ ಕಂಡುಬರುವುದಿಲ್ಲ, ಬೆಲೆಯಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹೀಗಾಗಿ ಗ್ರಾಹಕರು ಯಾರ ಹತ್ತಿರ ಹೋದರೂ ಅದೇ ಬೆಲೆಯನ್ನು ಕೊಟ್ಟು, ಒಂದೇ ಬೆಲೆಯನ್ನು ಕೊಟ್ಟು ಅವರೇನು ಮಾಡ್ತಾರೆ ಅಂದರೆ ಅದನ್ನು ಖರೀದಿಸ್ತಾರೆ. ಹೀಗಾಗಿ ಇಲ್ಲಿ ಒಂದೇ ವಿಧವಾದಂಥ ಬೆಲೆ ಅಸ್ತಿತ್ವದಲ್ಲಿರುವಂಥ ಮಾರುಕಟ್ಟೆ ಅಂತಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅನ್ನೋದನ್ನು ಕರಿತೀವಿ. ಆಮೇಲೆ ನಾಲ್ಕನೇ ಒಂದು ಲಕ್ಷಣ, ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮಾಡುವಂಥ ಉದ್ಯಮಗಳಿಗೆ ಆಗಮನ ಮತ್ತು ನಿರ್ಗಮನಕ್ಕೆ ಯಾವುದೇ ನಿರ್ಬಂಧವಿಲ್ಲ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಅನೇಕ ಉದ್ಯಮಗಳಿರ್ಬೋದು, ಅನೇಕ ಉದ್ಯಮಗಳಿದ್ದಾಗಲೂ ಸಹಿತ ಅಲ್ಲಿ
ಆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮಾಡುವಂಥ ಉದ್ಯಮಗಳು ಲಾಭದ ಪ್ರಮಾಣ ಹೆಚ್ಚಾಗಿದ್ದರೆ ಅಲ್ಲಿಯೇ ಉತ್ಪಾದನೆಯನ್ನು ಮುಂದುವರಿಸ್ಬೋದು. ಅಕಸ್ಮಾತ್ ಅಲ್ಲಿ ನಷ್ಟ ಅಂತ ಆದರೆ ಆ ಉದ್ಯಮವನ್ನು ಬಿಟ್ಟು ಮತ್ತೊಂದು ಉದ್ಯಮಕ್ಕೆ ನಮ್ಮ ಉದ್ಯಮಗಳು ಹೋಗ್ತಾ ಇರ್ಬೋದು. ಹೀಗೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ನಷ್ಟ ಅನಿಸಿದರೆ ಅಲ್ಲಿಂದ ಹೋಗ್ಬೋದು, ಲಾಭ ಅನಿಸಿದರೆ ಆ ಉದ್ಯಮಕ್ಕೆ ಬರ್ಬೋದು. ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಉದ್ಯಮಗಳಿಗೆ ಬರುವುದಕ್ಕಾಗಲಿ ಹೋಗುವುದಕ್ಕಾಗಲಿ ಯಾವುದೇ ನಿರ್ಬಂಧ, ಕಟ್ಟಳೆ, ಕಟ್ಟುಪಾಡು ಇಲ್ಲವೇ ಇಲ್ಲ. ಲಾಭ ಅನಿಸಿದರೆ ಬರೋದ್ರೆ, ನಷ್ಟ ಅನಿಸಿದರೆ ಹೋಗ್ತದೆ. ಹೀಗಾಗಿ ಉದ್ಯಮಗಳಿಗೆ ಆಗಮನ ಆಗೋದಕ್ಕೂ ನಿರ್ಬಂಧ ಇಲ್ಲ, ನಿರ್ಗಮನ ಆಗೋದಕ್ಕೂ ನಿರ್ಬಂಧ ಇಲ್ಲ. ಬರುವುದಕ್ಕೆ ನಿರ್ಬಂಧವಿಲ್ಲ, ಹೋಗುವುದಕ್ಕೂ ನಿರ್ಬಂಧ ಇಲ್ಲ. ಲಾಭ ಅನಿಸಿದರೆ ಬಂದು ಉತ್ಪಾದನೆಯನ್ನು ಮಾಡಿ ಮಾರಾಟ ಮಾಡುವುದು, ನಷ್ಟ ಅನಿಸಿದರೆ ಅಲ್ಲಿ ಉತ್ಪಾದನೆಯನ್ನು ನಿಲ್ಲಿಸಿ ಅಲ್ಲಿಂದ ಬಿಟ್ಟು ನೀವು ಹೊರಗಿನ ಹೋಗ್ಬೋದು. ಹೀಗಾಗಿ ಪರಿಪೂರ್ಣ ಪೈಪೋಟಿಗೆ ಬರುವುದಕ್ಕೆ ಉದ್ಯಮಗಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ಇಷ್ಟ ಅನಿಸಿದರೆ ಬರೋದು, ಕಷ್ಟ ಅನಿಸಿದರೆ ಹೋಗ್ಬೋದು, ಲಾಭ ಅನಿಸಿದರೆ ಬರೋದು, ನಷ್ಟ ಅನಿಸಿದರೆ ಹೋಗಿಬಿಡುವುದು. ಹೀಗಾಗಿ ಉದ್ಯಮಗಳ ಆಗಮನ ಮತ್ತು ನಿರ್ಗಮನಕ್ಕೆ ಯಾವುದೇ ಒಂದು ನಿರ್ಬಂಧ ಇಲ್ಲ, ಕಾನೂನಿನ ಕಟ್ಟಳೆಗಳು, ಕಾನೂನಿನ ನಿರ್ಬಂಧಗಳು ಇಲ್ಲ. ಇಲ್ಲಿ ಇರಲೇಬೇಕು ಅಂತ ನಿರ್ಬಂಧ ಇಲ್ಲ, ಇಲ್ಲದರೆ ಹೋಗಿ ಅಂತ ನಿರ್ಬಂಧ ಇಲ್ಲ. ಹೀಗಾಗಿ ಯಾವುದೇ ಒಂದು ನಿರ್ಬಂಧ ಇಲ್ಲದೇ ಇರೋದರಿಂದ ನಮ್ಮ ಉದ್ಯಮ ಘಟಕಗಳು ಸರಾಗವಾಗಿ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ, ಲಾಭ ತಗೊಳ್ತಾ ಇರ್ತಾರೆ. ಅಕಸ್ಮಾತ್ ಏನಾದರೂ ಅವರಿಗೆ ಉದ್ಯಮದಲ್ಲಿ, ಉತ್ಪಾದನೆಯಲ್ಲಿ, ಮಾರಾಟದಲ್ಲಿ ನಷ್ಟ ಅನಿಸಿದರೆ ಅವರಿಗೆ ಅದರಲ್ಲಿಂದ ಹೋಗಿಬಿಡುತ್ತೆ. ಆಮೇಲೆ 5ನೇ ಒಂದು ಲಕ್ಷಣ ಅಂತಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಎಲ್ಲ ಉದ್ಯಮ ಘಟಕಗಳು ಮತ್ತು ಗ್ರಾಹಕರು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾದಂಥ, ಪರಿಪೂರ್ಣವಾದಂಥ ಜ್ಞಾನವನ್ನು ಹೊಂದಿರ್ತಾರೆ. ಎಲ್ಲ ಉದ್ಯಮ ಘಟಕಗಳು ಮತ್ತು ಗ್ರಾಹಕರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಎಲ್ಲ ಗ್ರಾಹಕರು ಮತ್ತು ಉದ್ಯಮ ಘಟಕಗಳು ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾದಂಥ, ಪರಿಪೂರ್ಣವಾದಂಥ ಜ್ಞಾನವನ್ನು ಹೊಂದಿರ್ತಾರೆ. ಎಲ್ಲ ಉದ್ಯಮ ಘಟಕಗಳು ಪರಿಪೂರ್ಣವಾದಂಥ ಜ್ಞಾನವನ್ನು ಹೊಂದಿರುತ್ತವೆ. ಅದೇ ರೀತಿಯಾಗಿ ನಮ್ಮ ಗ್ರಾಹಕರು ಸಹಿತ ಮಾರುಕಟ್ಟೆಯ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರ್ತಾರೆ. ಅಂದರೆ ಉದ್ಯಮ ಘಟಕಗಳು ಯಾವ ಬೆಲೆಯಲ್ಲಿ ಎಷ್ಟು ವಸ್ತುಗಳನ್ನು ಮಾರಾಟ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಹಕರು ಕೂಡ ಯಾವ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಎಷ್ಟು ಸರಕುಗಳನ್ನು ಖರೀದಿ ಮಾಡಬೇಕಂತ ತಿಳ್ಕೊಂಡಿರ್ತಾರೆ. ಅರ್ಥಾತ್ ಇಲ್ಲಿ ನಮ್ಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಗ್ರಾಹಕರು ಮಾರುಕಟ್ಟೆಯ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಾರೆ ಸಂಪೂರ್ಣವಾಗಿ. ಅದೇ ಥರವಾಗಿ ನಮ್ಮ ಉದ್ಯಮ ಘಟಕಗಳು, ಉದ್ಯಮಪತಿಗಳು ಅವರು ಕೂಡ ಆ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾರೆ. ಹೀಗೆ ಇಲ್ಲಿ ಪರಿಪೂರ್ಣವಾದಂಥ ಜ್ಞಾನ, ಮಾರುಕಟ್ಟೆಯನ್ನು ಕುರಿತು ಪರಿಪೂರ್ಣವಾದಂಥ ಜ್ಞಾನ ಗ್ರಾಹಕರಿಗೂ ಇರುತ್ತದೆ, ಉದ್ಯಮ ಘಟಕಗಳಿಗೂ ಇರುತ್ತದೆ, ಕಾರ್ಖಾನೆಗಳ ಮಾಲೀಕರಿಗೂ ಇರುತ್ತದೆ, ನಮ್ಮ ಗ್ರಾಹಕರಿಗೂ ಇರುತ್ತದೆ. ಯಾವ ಬೆಲೆಗಳಲ್ಲಿ ಮಾರಾಟ ಮಾಡಬೇಕಂತ ಅವರಿಗೂ ಇರುತ್ತದೆ, ಯಾವ ಬೆಲೆಯಲ್ಲಿ ಎಷ್ಟನ್ನು ಕೊಂಡ್ಕೊಳ್ಬೇಕು ಅಂತ ನಮ್ಮ ಗ್ರಾಹಕರಿಗೂ ಇರುತ್ತದೆ. ಹೀಗಾಗಿ ಎಲ್ಲ ಉದ್ಯಮ ಘಟಕಗಳು ಮತ್ತು ಗ್ರಾಹಕರು ಮಾರುಕಟ್ಟೆಯ ಬಗ್ಗೆ ಪರಿಪೂರ್ಣವಾದಂಥ ಜ್ಞಾನವನ್ನು ಹೊಂದಿರ್ತಾರೆ. ಇಂಥ ಒಂದು ಮಾರುಕಟ್ಟೆ ಎಲ್ಲಿರ್ತಿದೆ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇಂಥ ಒಂದು ವಿಶಿಷ್ಟವಾದಂಥ ಲಕ್ಷಣವನ್ನು ನಾವು ಕಾಣ್ತೀವಿ. ಅದೇ ಥರವಾಗಿ 6ನೇ ಒಂದು ಲಕ್ಷಣ ಇದೆ. 6ನೇ ಲಕ್ಷಣ ಉದ್ಯಮ ಘಟಕವು ಬೆಲೆ ಪಡೆದುಕೊಳ್ಳುತ್ತದೆ. ಉದ್ಯಮ ಘಟಕವು ಇಲ್ಲಿ ಬೆಲೆ ಪಡೆದುಕೊಳ್ಳುತ್ತದೆ. ಹೀಗಂದರೆ ಏನು? ಉದ್ಯಮ ಘಟಕ ಅಂದರೆ ಉತ್ಪಾದಕ, ಸರಕುಗಳನ್ನು, ಸೇವೆಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವವರಿಗೆ ನಾವೇನು ಹೇಳ್ತೇವೆ? ಉದ್ಯಮ ಘಟಕ ಅಂತ ಹೇಳ್ತೇವೆ. ಇಲ್ಲಿ ಉದ್ಯಮ ಘಟಕಗಳ ಸಂಖ್ಯೆ ಅಪಾರವಾಗಿರುವುದರಿಂದ, ಉದ್ಯಮ ಘಟಕಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಆ ಉದ್ಯಮ ಘಟಕಗಳು ಬೆಲೆಯನ್ನು ಹೆಚ್ಚು ಮಾಡಿ ಮಾರಾಟ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅಲ್ಲಿ ಮಾರುಕಟ್ಟೆಯ ಬೆಲೆಯ ಬಗ್ಗೆ ಗ್ರಾಹಕರಿಗೆ ಜ್ಞಾನ ಇರೋದರಿಂದ ಯಾವುದೇ ಒಂದು ಉದ್ಯಮ ಘಟಕ ತನ್ನ ಸರಕಿನ ಬೆಲೆಯನ್ನು ಹೆಚ್ಚಿಸಿದರೆ ನಮ್ಮ ಗ್ರಾಹಕರನ್ನು ಖರೀದಿನೇ ಮಾಡೋದಿಲ್ಲ. ಯಾಕೆಂದರೆ ಈ ವಸ್ತುವಿನ ಬೆಲೆ ಇಷ್ಟೇ ಇದೆ ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ ಉದ್ಯಮ ಘಟಕಗಳು ಬೆಲೆಯನ್ನು ಹೆಚ್ಚಿಸಿ ಯಾವುದೇ ಒಂದು ಉದ್ಯಮ ಘಟಕ ಲಾಭವನ್ನು ಹೊಂದುವುದಕ್ಕಾಗಿ
ಸ್ವಲ್ಪ ಬೆಲೆಯನ್ನು ಹೆಚ್ಚಿಸ್ತು ಅಂತಂದರೆ ಅವಾಗ ಆ ಉದ್ಯಮ ಘಟಕದ ವಸ್ತುಗಳನ್ನು ಸರಕುಗಳನ್ನು ಯಾರೂ ಖರೀದಿಸೋದಿಲ್ಲ. ಹೀಗಾಗಿ ಉದ್ಯಮ ಘಟಕಗಳು ಏನು ಮಾಡಬೇಕು ಅಂದರೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಅಸ್ತಿತ್ವದಲ್ಲಿದೆಯೋ ಅದೇ ಬೆಲೆಯ ಸರಕುಗಳನ್ನು ಮಾರಾಟ ಮಾಡಿ ಬೆಲೆಯನ್ನು ಪಡೆದುಕೊಳ್ಬೇಕು. ತಾನೇನಾದರೂ ಬೆಲೆಯನ್ನು ಹೆಚ್ಚಿಸಿ ಹೆಚ್ಚಿನ ಬೆಲೆ ಪಡ್ಕೊಳ್ತೀವಿ ಅಂದರೆ ಇದು ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಇಲ್ಲಿ ಪ್ರತಿಯೊಂದು ಉದ್ಯಮ ಘಟಕ ಏನಾಗಿರ್ತದೆ ಅಂದರೆ ಬೆಲೆ ಪಡೆದುಕೊಳ್ಳುವುದಾಗಿರುತ್ತದೆ. ಪ್ರತಿಯೊಂದು ಉದ್ಯಮ ಘಟಕವು ಬೆಲೆಯನ್ನು ಪಡೆದುಕೊಳ್ಳುವಂಥದ್ದೇ ಆಗಿರುತ್ತದೆ ಹೊರತಾಗಿ ಬೆಲೆಯನ್ನು ಹೆಚ್ಚುವಂಥದ್ದಾಗಿರುತ್ತದೆ. ಪ್ರೈಸ್ ಟೇಕರ್ ಆಗಿರುತ್ತದೆ ಹೊರತಾಗಿ ಪ್ರೈಸ್ ಮೇಕರ್ ಅಂತ ಆಗಿರೋದಿಲ್ಲ. ಇಲ್ಲಿ ಎಲ್ಲ ಉದ್ಯಮ ಘಟಕಗಳು ಏನಾಗಿರ್ತವೆ ಅಂದರೆ ಪ್ರೈಸ್ ಟೇಕರ್ ಬೆಲೆಯನ್ನು ಪಡೆಯುವಂಥವರೇ ಆಗಿರುತ್ತಾರೆ, ಆದರೆ ಬೆಲೆಯನ್ನು ನಿರ್ಧರಿಸುವಂಥವರಾಗಿರುವುದಿಲ್ಲ ಅಂತ ನಾವು ಹೇಳಬೇಕು. ಯಾಕಂದರೆ ಉದ್ಯಮ ಘಟಕವು ಬೆಲೆ ಪಡೆದುಕೊಳ್ಳುತ್ತದೆ. ಪ್ರೈಸ್ ಟೇಕರ್ ನಾಟ್ ಎ ಪ್ರೈಸ್ ಮೇಕರ್ ಅಂತ ಹೇಳ್ಬೋದು. ಈ ಬೆಲೆಯನ್ನು ಹೊಸದಾಗಿ ನಿರ್ಧಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದ್ದ ಬೆಲೆಯಲ್ಲಿಯೇ ಸರಕುಗಳನ್ನು ಮಾರಾಟ ಮಾಡಬೇಕು ಅನ್ನುವಂಥ ಒಂದು ವಿಶಿಷ್ಟವಾದಂಥ ಲಕ್ಷಣ ನಮ್ಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಂಡುಬರುತ್ತದೆ. ಅದೇ ಕಾರಣವಾಗಿ ಇಲ್ಲಿ ಸಾಗಾಟ ವೆಚ್ಚ ಇರುವುದಿಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಳಗೆ ಸರಕುಗಳ ಬೆಲೆಯನ್ನು ನಿರ್ಧಾರ ಮಾಡುವಾಗ ಆ ಸರಕಿನ ಬೆಲೆಯಲ್ಲಿ ಸಾಗಾಟದ ವೆಚ್ಚವನ್ನು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂತ ನಾವು ಹೇಳ್ತೀವಿ. ಈ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ನಾವು ಅದರಲ್ಲಿ ಕೂಡಿಸೋದಿಲ್ಲ. ಸಾಗಾಟದ ವೆಚ್ಚ ಇರುವುದಿಲ್ಲ. ಏಕೆಂದರೆ ಯಾವುದೇ ಒಂದು ವಸ್ತುವಿನ ಬೆಲೆಯನ್ನು ನಾವು ನಿರ್ಧಾರ ಮಾಡುವಾಗ ಅದನ್ನು ಕಾರ್ಖಾನೆಯಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಿರ್ತಕ್ಕಂಥ ಸಾಗಾಟದ ವೆಚ್ಚವನ್ನು ಬೆಲೆಯಲ್ಲಿ ನಾವೇನು ಮಾಡುತ್ತೇವೆ, ಕೂಡಿಸುತ್ತೇವೆ. ಆದರೆ ಇಲ್ಲಿ ಏನು ಮಾಡುತ್ತೇವೆ, ನಾವು ಸಾಗಾಟದ ವೆಚ್ಚವನ್ನು ವಸ್ತುಗಳ ಬೆಲೆಯಲ್ಲಿ ಕೂಡಿಸುವುದಿಲ್ಲ. ನೋಡಿರಿ, ಈಗ ನಾವು ಯಾವುದೇ ಒಂದು ವಸ್ತುವಿನ ಬೆಲೆಯನ್ನು ನಿರ್ಧಾರ ಮಾಡಬೇಕಾದ್ರೆ ಅಲ್ಲಿ ಆ ಸಾಗಾಟದ ವೆಚ್ಚವನ್ನು ಕೂಡಿಸ್ತೀವಿ. ಸುಮ್ಮನೆ ಒಂದು ಉದಾಹರಣೆ ತಗೊಂಡು ಈಗ ಸಿಮೆಂಟ್ ಬೆಲೆ ಅಂತ ಇಟ್ಕೊಂಡು ಸಿಮೆಂಟ್ ಬೆಲೆಯನ್ನು ನಾವು ನಿರ್ಧಾರ ಮಾಡುವಾಗ 340 ರೂಪಾಯಿ ಒಂದು ಸಿಮೆಂಟ್ ಚೀಲದ ಬೆಲೆ ಅಂತ ನಾವು ಹೇಳಿದ್ದೀವಿ. ಅಂದರೆ ಒಂದು ಸಿಮೆಂಟ್ ಚೀಲದ ಬೆಲೆ 340 ರೂಪಾಯಿ ಇದ್ದಾಗ 340 ಯಾಕೆ ಆಯಿತು ಅಂತಂದರೆ ಬಹುಶಃ 300 ರೂಪಾಯಿ ಸಿಗ್ಬೋದಾಗಿತ್ತೇನೋ. 40 ರೂಪಾಯಿ ಯಾಕೆ ಹೆಚ್ಚಾಯಿತು ಅಂದರೆ ಆ 40 ರೂಪಾಯಿನ ಸಿಮೆಂಟ್ ಕಾರ್ಖಾನೆಯಿಂದ ಮಾರುಕಟ್ಟೆಯವರೆಗೆ ಅದನ್ನು ತೆಗೆದುಕೊಂಡು ಬಂದಿರುವಂಥ ಸಾಗಾಟದ ವೆಚ್ಚವನ್ನು ಕೂಡಿಸಿರ್ತಾರೆ. ಅಂದರೆ ಇಲ್ಲಿ 40 ರೂಪಾಯಿ ಏನಿರ್ಬೋದು ಅಂದರೆ ಸಿಮೆಂಟನ್ನು ಕಾರ್ಖಾನೆಯಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಿರ್ತಕ್ಕಂಥ ವೆಚ್ಚ ಇರ್ಬೋದು. ಅದಕ್ಕೆ 300 ರೂಪಾಯಿ ಸಿಮೆಂಟ್ ಆದರೆ 340 ಮ್ಯಾಗಿನ 40 ಏನಿದೆಯಲ್ಲ ಅದು ಸಾಗಾಟದ ವೆಚ್ಚ ಆಗಿರ್ಬೋದು. ಆದರೆ ಇಲ್ಲಿ ಏನಾಗ್ತದೆ ಅಂತಂದರೆ ನಮ್ಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಾಗಾಟದ ವೆಚ್ಚವೇ ಇರುವುದಿಲ್ಲ. ಅಂದರೆ ವಸ್ತುಗಳ ಬೆಲೆಯನ್ನು ನಿರ್ಧರಿಸುವಾಗ ನಾವು ಈ ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆಯಲ್ಲಿ ಸೇರಿಸುವುದಿಲ್ಲ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಈ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಈ ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೀತೀವಿ. ವಿದ್ಯಾರ್ಥಿಗಳು ಇದೊಂದು ತುಂಬ ಒಳ್ಳೆಯ ಟಾಪಿಕ್ ಆಗಿರೋದರಿಂದ ನಮ್ಮ PUC ದ್ವಿತೀಯ ವರ್ಷದ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳು ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ಮತ್ತು ಅದರ ಲಕ್ಷಣಗಳು ಯಾವುವು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ತುಂಬ ಮಹತ್ವದ ಒಂದು ಟಾಪಿಕ್ ಆಗಿದೆ. ವಿದ್ಯಾರ್ಥಿಗಳಿಂದ ಗಮನಿಸಬೇಕು. ವಿದ್ಯಾರ್ಥಿಗಳಿಗೆ ಧನ್ಯವಾದ.